Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಸಿಲಬಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗು. ಇದರಲ್ಲಿ ಬಂದು 5 ಮಾಡ್ಯೂಲ್ಸ್ ಇದೆ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಿರ ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವಿಡಿಯೋ ಬೇರೆಯವ್ರಿಗೆ ಕೂಡ ಸಜೆಸ್ಟ್ ಆಗುತ್ತೆ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ಲೀಸ್ ಲೈಕ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ. ಎಲ್ಲ ಸಿಲಬಸ್ದು ವಿಡಿಯೋ ಆ್ಯಂಡ್ ಎಷ್ಟೆಲ್ಲ ಟೋಟಲ್ ಸಬ್ಜೆಕ್ಟ್ ಇದೆ ಆ್ಯಂಡ್ 6M ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅವಕ್ಕೆಲ್ಲ ಮಾರ್ಕ್ಸ್ ಏನು ಅನ್ನೋದನ್ನು ವೀಡಿಯೋ ಮಾಡಾಕಿದ್ದೀನಿ. ಬೇಕು ಅಂದರೆ ಒಂದ್ಕಿಂತ ಚೆಕ್ಔಟ್ ಮಾಡಿ. ಆ್ಯಂಡ್ ಇಂಟರ್ನ್ಶಿಪ್ ರಿಪೋರ್ಟ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತಲೂ ವೀಡಿಯೋ ಮಾಡಾಕಿದ್ದೀನಿ. ಬೇಕು ಅಂದರೆ ಇನ್ನೊಂದ್ಕಿಂತ ಚೆಕ್ಔಟ್ ಮಾಡಿ. ಆ್ಯಂಡ್ ಇದರಲ್ಲಿ ಫಸ್ಟ್ ಮಾಡ್ಯೂಲ್ ನಾವು ನೋಡೋದಾದರೆ ಇಂಟ್ರಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಅದರಲ್ಲಿ ಬಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಇಷ್ಟು ಟಾಪಿಕ್ಸ್ ಇದೆ. ಆ್ಯಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ ನಿಮಗೆ ಇಷ್ಟು ಟಾಪಿಕ್ಸ್ ಜೊತೆ ಪ್ರಾಬ್ಲಮ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾವ್ಯಾವ್ದ ಮೇಲೆ ಅಂದರೆ ಸಾಲ್ವೆನ್ಸಿ, ಲಿಕ್ವಿಡಿಟಿ, ಪ್ರಾಫಿಟೆಬಿಲಿಟಿ, ಪ್ರೊಡಕ್ಟಿವಿಟಿ ಇನ್ ಕೇಸ್ ಆಫ್ ಬ್ಯಾಲೆನ್ಸ್ ಶೀಟು, ಮತ್ತು CGS ಮತ್ತು ಗ್ರಾಸ್ ಪ್ರಾಫಿಟ್ಟು, ಆಪರೇಟಿಂಗ್ ಪ್ರಾಫಿಟ್ಟು, ನೆಟ್ ಪ್ರಾಫಿಟ್ ಇನ್ ಕೇಸ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್. ಇದು ಬಂದು ಯೂನಿಟ್ 1 ಆಗಿರುತ್ತೆ. ಪ್ರಾಬ್ಲಮ್ಸ್ ಕೂಡ ಯೂನಿಟ್ 1ಅಲ್ಲಿ ಇರುತ್ತೆ. ಆ್ಯಂಡ್ ಯೂನಿಟ್ 2 ನೋಡೋದಾದರೆ ರೇಷಿಯೋ ಅನಾಲಿಸಿಸ್ಸು. ಇದರಲ್ಲಿ ಬಂದು ಇಂಟ್ರಡಕ್ಷನು, ಮೀನಿಂಗು, ಡೆಫಿನೇಷನು, ಯೂಸರ್ಸು, ಲಿಮಿಟೆಡು, ಆಮೇಲೆ ಫಿನಾನ್ಷಿಯಲ್ ರೇಷಿಯೋದ ಬಗ್ಗೆ ಇದಿದೆ. ಆ್ಯಂಡ್ ಟರ್ನ್ ಓವರ್ ರೇಷಿಯೋ ಬಗ್ಗೆ, ಆಮೇಲೆ ಪ್ರಾಫಿಟೆಬಿಲಿಟಿ ರೇಷಿಯೋ. ಇದರಲ್ಲಿ ಪ್ರಾಬ್ಲಮ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಯಾವುದು ಅಂದರೆ ರೇಷಿಯೋ ಅನಾಲಿಸಿಸ್ ಮತ್ತು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ಅಕೌಂಟಿಂಗ್ ರೇಷಿಯೋಸ್. ಅಂದರೆ ಇಲ್ಲಿ 3 ರೇಷಿಯೋಸ್ ಕೊಟ್ಟಿದ್ದಾರೆ. ಅದ್ರ ಬೇಸ್ ಮೇಲೆ ಸೆಕೆಂಡ್ ಚಾಪ್ಟರಲ್ಲಿ ಕೂಡ ಪ್ರಾಬ್ಲಮ್ಸ್ ಇದೆ. ಆ್ಯಂಡ್ ಥರ್ಡ್ ಚಾಪ್ಟರ್ ಮಾಡ್ಯೂಲ್ 3 ನೋಡೋದಾದರೆ ಫಂಡ್ ಫ್ಲೋ ಅನಾಲಿಸಿಸ್ ಅಂತ. ಇದರಲ್ಲಿ ಬಂದು ಪ್ರಾಬ್ಲಮ್ಸ್ ಇರಲ್ಲ, ಬೇರೆ ಟಾಪಿಕ್ಸ್ ಮಾತ್ರ, ಕಾನ್ಸೆಪ್ಟು, ಮೀನಿಂಗು ಮತ್ತು ಸ್ಟೇಟ್ಮೆಂಟು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನೋ ಅದ್ರ ಮೀನಿಂಗು, ಡೆಫಿನೇಷನ್, ಯೂಸರ್ಸು, ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ, ಮತ್ತು ಸ್ಟೇಟ್ಮೆಂಟ್ ಚೇಂಜಿಂಗ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಫಂಡು ಅದರದ್ದು ಇಲ್ಲಿ ಇಷ್ಟು ಗಂಟೆ ಟಾಪಿಕ್ಸ್ ಇದೆ. ಆ್ಯಂಡ್ ಮಾಡ್ಯೂಲ್ 4 ನೋಡೋದಾದರೆ ಕ್ಯಾಶ್ ಫ್ಲೋ ಅನಾಲಿಸಿಸ್. ಇದು ಫಂಡ್ ಫ್ಲೋ, ಇದು ಕ್ಯಾಶ್ ಫ್ಲೋ ಅನಾಲಿಸಿಸು. ಅದರಲ್ಲಿ ಪ್ರಾಬ್ಲಮ್ಸ್ ಅನ್ನೋದಿಲ್ಲ, ಜಸ್ಟ್ ಮೀನಿಂಗು, ಡೆಫಿನೇಷನ್ನು ಮತ್ತು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅಂದರೆ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್, ಇಷ್ಟು ಟಾಪಿಕ್ಸ್ ಇದೆ. ಆ್ಯಂಡ್ 5th ಚಾಪ್ಟರ್ ನೋಡೋದಾದರೆ ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಅಂತ. ಇದು ಕೂಡ ಪ್ರಾಬ್ಲಮ್ಸ್ ಇಲ್ಲ. ಈ 3 ಚಾಪ್ಟರ್ಸಲ್ಲಿ ಪ್ರಾಬ್ಲಮ್ಸ್ ಇಲ್ಲ. ಫಸ್ಟ್ 2 ಚಾಪ್ಟರ್ಸಲ್ಲಿ ಪ್ರಾಬ್ಲಮ್ಸ್ ಅನ್ನೋದಿದೆ. 5th ಚಾಪ್ಟರ್ಸು ತುಂಬ ಚಿಕ್ಕದು ಇದೆ. ಇಷ್ಟು ಟಾಪಿಕ್ಸ್ 5th ಚಾಪ್ಟರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದೆಲ್ಲ ಬಂದು ಸಿಲಬಸ್ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂದರೆ 2 ಚಾಪ್ಟರ್ಸು ದೊಡ್ಡದಾಗಿರುತ್ತೆ, ಅದರಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. 3 ಚಾಪ್ಟರ್ಸ್ ಚಿಕ್ಕದು, ಬೇರೆ ಥಿಯರಿ ಇರುತ್ತೆ. ಐ ಹೋಪ್ ವಿಡಿಯೋ ಅರ್ಥ ಆಗಿದೆ, ಯಾವ್ಯಾವೆಲ್ಲ ಸಿಲಬಸ್ ಇದೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.